ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಚಂದ್ರ. ಧರ್ಮಸ್ಥಳ ಪ್ರಕರಣ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಈ ಒಂದು ಪ್ರಕರಣದಲ್ಲಿ ಆಗುವಂಥ ಬೆಳವಣಿಗೆಗಳು ಇಡೀ ದೇಶ ಅಲ್ಲದೇ ಪ್ರಪಂಚದಾದ್ಯಂತ ಇರತಕ್ಕಂಥ ಶ್ರೀ ಮಂಜುನಾಥನ ಭಕ್ತರ ಗಮನವನ್ನು ಸೆಳೆಯುತ್ತೆ. ಇಲ್ಲಿ ಬೆಳಕಿಗೆ ಬರ್ತಕ್ಕಂಥ ಪ್ರತಿಯೊಂದು ಅಂಶವೂ ಒಂದು ಹೊಸ ಅನುಮಾನವನ್ನು ಹುಟ್ಟು ಹಾಕೋದ್ರ ಜೊತೆಗೆ ಅಷ್ಟೇ ರೀತಿಯ ವಿವಾದಗಳನ್ನು ಕೂಡ ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸಹ ಈ ಒಂದು ಪ್ರಕರಣದಲ್ಲಿ ಗೊತ್ತೇ ಇದೆ. ಇನ್ನು ಈ ಒಂದು ಪ್ರಕರಣ ಮುಚ್ಚೇ ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ, ಈ ಒಂದು ಪ್ರಕರಣ ಬೇರೆಯದೇ ಆದಿಯನ್ನು ಹಿಡಿದಿದೆ ಅನ್ನೋ ಸಂದರ್ಭದಲ್ಲಿ ಒಂದು ವಿಚಾರ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನು ಕೊಟ್ಟಿತ್ತು. ಅದು ಬಂಗ್ಲಗುಡ್ಡದಲ್ಲಿ ಸಿಕ್ಕಂತಹ ರಹಸ್ಯ ವಿಚಾರಗಳು. ಈಗ ಅದೇ ವಿಚಾರಕ್ಕೆ ಈಗ ಮತ್ತಷ್ಟು ಜೀವ ಬಂದಿದೆ. ಹಾಗಾದರೆ ಇಡೀ ಪ್ರಕರಣದಲ್ಲಿ ಬಂಗ್ಲಗುಡ್ಡ ರಹಸ್ಯ ವಹಿಸಿದಂಥ ಪಾತ್ರ ಏನು, ಮತ್ತೆ ಯಾಕೆ ಈಗ ಅದಕ್ಕೆ ಸ್ಫೋಟಕ ಬೆಳವಣಿಗೆಗಳು ಆ ಒಂದು ಪ್ರಕರಣದ ಸುತ್ತ ಆಗ್ತಾ ಇದ್ದಾವೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ಪ್ರತಿನಿತ್ಯ ಹೊಸದೊಂದು ವಿಚಾರವನ್ನು ಹೊರಗಡೆ ತರುತ್ತೆ. ಪ್ರತಿಯೊಂದು ವಿಚಾರವೂ ಒಂದು ಹೊಸ ವಿವಾದವನ್ನು ಸೃಷ್ಟಿ ಮಾಡುತ್ತೆ, ಇಲ್ಲಾಂದರೆ ಒಂದು ಹೊಸ ಅನುಮಾನವನ್ನು ಇಲ್ಲಿ ಹೊರಗಡೆ ಬರ್ತಕ್ಕಂಥ ವಿಚಾರಗಳು ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಒಂದು ಪ್ರಕರಣ ಸಂಪೂರ್ಣವಾಗಿ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯನ ಬಂಧನ ಆದ ಬಳಿಕ ಇಡೀ ಪ್ರಕರಣ ಅದೊಂದು ಷಡ್ಯಂತ್ರ, ಇದು ಧರ್ಮಸ್ಥಳದ ಮಂಜುನಾಥನಿಗೆ ಕೆಟ್ಟ ಹೆಸರು ತರೋದಕ್ಕೆ ಮಾಡಿರ್ತಕ್ಕಂಥ ಷಡ್ಯಂತ್ರ ಅಂತೇಳಿ ಬಿಂಬಿಸ್ತಾ ಇರಬೇಕಾದ್ರೆ ಇಡೀ ಪ್ರಕರಣಕ್ಕೆ ಒಂದು ಸ್ಫೋಟಕ ತಿರುವನ್ನು ಕೊಟ್ಟಿದ್ದು ಬಂಗ್ಲಗುಡ್ಡ ರಹಸ್ಯ. ಈ ಬಂಗ್ಲಗುಡ್ಡದಲ್ಲಿ ಸಿಕ್ಕಂತಹ 7 ಅಸ್ಥಿ ಪಂಜರಗಳು, ಇಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಅನುಮಾನ ಇತ್ತು. ಧರ್ಮಸ್ಥಳದಲ್ಲಿ ಏನೋ ಒಂದು ಆಗ್ತಾ ಇದೆ, ಇಲ್ಲಿ ಅಸಹಜ ಸಾವುಗಳಾಗಿದ್ದಾವೆ ಅನ್ನೋ ಒಂದು ಅನುಮಾನದ ದೃಷ್ಟಿ ಇತ್ತು. ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಿದ್ದು ಈ ಬಂಗ್ಲಗುಡ್ಡದಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರಗಳು. ಈಗ ಇದೇ ಅಸ್ಥಿ ಪಂಜರಗಳು ಅಥವಾ ಬಂಗ್ಲಗುಡ್ಡ ರಹಸ್ಯದ ಸುತ್ತ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದು ಏನು ಅಂತ ಹೇಳೋದಕ್ಕಿಂತ ಮುಂಚೆ ಈ ಬಂಗ್ಲಗುಡ್ಡ ರಹಸ್ಯದ ಪಾತ್ರ ಯಾಕೆ ಇಲ್ಲಿ ಮುಖ್ಯ ಆಗುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಮೊದಲಿಗೆ ಚಿನ್ನಯ್ಯ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾನೆ. ದೂರನ್ನು ಕೊಟ್ಟ ಬಳಿಕ ಉತ್ಖನನ ಆಗುತ್ತೆ. ಉತ್ಖನನ ಆದ ಬಳಿಕ ಇಲ್ಲ SIT ಫಾರ್ಮ್ ಆಗಿ SIT ಉತ್ಖನನ ನಡೆಸಿ ಈತನನ್ನು ಚಿನ್ನಯ್ಯನನ್ನೇ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡಿದಾಗ ಒಂದು ಸ್ಫೋಟಕವಾದಂಥ ಅಥವಾ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತವೆ. ಇದು ಸಂಪೂರ್ಣವಾಗಿ ಧರ್ಮಸ್ಥಳದ ವಿರುದ್ಧ ರೂಪಿಸಿದಂಥ ಷಡ್ಯಂತ್ರ. ಹೀಗಾಗಿ ಚಿನ್ನಯ್ಯನ ಬಂಧನ ಆಗಿದೆ. ಈ ಒಂದು ಪ್ರಕರಣದಲ್ಲಿ ಚಿನ್ನಯ್ಯ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದಿದ್ದ ಒಂದು ತಲೆಬುರುಡೆ, ಇದನ್ನು ತಂದುಕೊಟ್ಟವರು ಸೌಜನ್ಯ ಮಾವ ವಿಠಲ್ ಗೌಡ, ಮತ್ತು ಇದನ್ನು ಬಂಗ್ಲಗುಡ್ಡದಿಂದ ತಂದುಕೊಟ್ಟಿದ್ದ ಅನ್ನೋದನ್ನು SIT ಅಧಿಕಾರಿಗಳು ಪತ್ತೆ ಮಾಡ್ತಾರೆ. ಈ ರೀತಿಯಾಗಿ ಪತ್ತೆ ಮಾಡಿದಂಥ ಬಂಗ್ಲಗುಡ್ಡದ ಜಾಗಕ್ಕೆ SIT ಅಧಿಕಾರಿಗಳು ವಿಠಲ್ ಗೌಡನನ್ನು ಕರೆದುಕೊಂಡು ಹೋದಾಗ SIT ಅಧಿಕಾರಿಗಳು ಒಂದು ಸ್ಫೋಟಕ ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾರೆ. ಅಲ್ಲಿ ಏನಂತಂದರೆ ಬಂಗ್ಲಗುಡ್ಡದಲ್ಲಿ ಸುಮಾರು 7 ಮೃತದೇಹಗಳ ಅಸ್ಥಿ ಪಂಜರಗಳು ಪತ್ತೆಯಾಗ್ತವೆ ಏಕಾಏಕಿ. ಇದು ಈ ಒಂದು ಪ್ರಕರಣದ ಸುತ್ತ ಏನು ಅನುಮಾನಗಳು ಉಟ್ಕೊಂಡಿದ್ವು, ಧರ್ಮಸ್ಥಳದಲ್ಲಿ ಸಾಕಷ್ಟು ಅಸಹಜ ಸಾವುಗಳಾಗಿದ್ದಾವೆ, ಇವುಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಏನೋ ಬೇರೆದೇ ರೀತಿ ಕೃತ್ಯಗಳು ನಡೆದಿದ್ದಾವೆ ಅಂತೇಳಿ ಅನುಮಾನಗಳಿರ್ತಾ ಇದ್ವು. ಅದೆಲ್ಲದಕ್ಕೂ ಪುಷ್ಟಿಯನ್ನು ತುಂಬುವಂಥದ್ದು ಈ ಒಂದು ಬಂಗ್ಲಗುಡ್ಡ ರಹಸ್ಯ, ಬಂಗ್ಲಗುಡ್ಡದಲ್ಲಿ ಸಿಕ್ಕಂತಹ 7 ಅಸ್ಥಿ ಪಂಜರಗಳು. ಹೀಗಾಗಿ ನವೆಂಬರ್ನಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಕಳೆದ ವರ್ಷ ನವೆಂಬರ್ನಿಂದ ಇಲ್ಲಿವರೆಗೂ ಅವುಗಳನ್ನು ವಶಕ್ಕೆ ಪಡೆದು SIT ಅಧಿಕಾರಿಗಳು ನಂತರ ಚಿನ್ನಯ್ಯನ ವಿರುದ್ಧ BNSS ಸೆಕ್ಷನ್ 215 ಅಡಿಯಲ್ಲಿ 3900 ಪುಟಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಅದನ್ನು ಕಾಗ್ನಿಸೆನ್ಸ್ ತಗೋಬೇಕೋ ಬೇಡವೋ ಅನ್ನೋದು ಇನ್ನೂ ವಿಚಾರಣಾ ಹಂತದಲ್ಲಿ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು. ಇದರ ನಡುವೆ 2 ವಿಚಾರಗಳು ಪ್ರಮುಖವಾಗಿ ಮತ್ತೆ ಕೋರ್ಟ್ನ ಮೆಟ್ಲೆ ಇರ್ತವೆ. ಅದರಲ್ಲಿ ಒಂದನೇದಾಗಿ ಕುಸುಮಾವತಿ, ಸೌಜನ್ಯ ತಾಯಿ ಕುಸುಮಾವತಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕ್ತಾರೆ. 74 FIRಗಳನ್ನು ಪ್ರತ್ಯೇಕವಾಗಿ ದಾಖಲು ಮಾಡಿ ಪ್ರಕರಣದ ತನಿಖೆಯನ್ನು ಮಾಡಬೇಕು ಅಂತೇಳಿ ಅನ್ನೋದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದು SIT ಯಾವುದ್ರ ಬಗ್ಗೆ ತನಿಖೆ ಮಾಡ್ತಾ ಇದೆ, ಏನು ತನಿಖೆ ಮಾಡ್ತಾ ಇದೆ, ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನೀಡಬೇಕು ಅಂತ ಹೇಳ್ತಾರೆ. ಹೀಗೆ ಇರಬೇಕಾದ್ರೆ ಹೈಕೋರ್ಟ್ ಫೆಬ್ರವರಿ 3ಕ್ಕೆ ವಿಚಾರಣೆಯನ್ನು ಮುಂದೂಡಿದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಹ ಕುಸುಮಾವತಿ ಅವರು ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಅದರ ಒಂದು ವಿಚಾರಣೆ ಇದೇ 23ಕ್ಕೆ ಇರ್ತಕ್ಕಂಥದ್ದು. ಈ 3 ಬೆಳವಣಿಗೆಗಳಿಗೆ ಸಂಬಂಧಿಸಿದಂತೆ ಈಗ ತನಿಖೆ ವೇಗ ಚುರುಕು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಚಿನ್ನಯ್ಯನ ವಿರುದ್ಧ ಒಂದು 3900 ಪುಟಗಳ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ SITಗೆ ಭಾಳ ಸ್ಪಷ್ಟವಾಗಿ ನ್ಯಾಯಾಲಯ ಸೂಚಿಸಿತ್ತು, ಈ ಒಂದು ಪ್ರಕರಣದ ತನಿಖೆಯನ್ನು ಬೇಗ ಮುಗಿಸಿ ಕಂಪ್ಲೀಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಥವಾ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿ ಅಂತೇಳಿ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಬೇಗನೆ ತನಿಖೆಯನ್ನು ಮಾಡಬೇಕಾದ ಅನಿವಾರ್ಯತೆ ಒಂದು ಕಡೆ ಇರತಕ್ಕಂಥದ್ದು. ಮತ್ತೊಂದು ಕಡೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರವನ್ನು ಬರೆದು ಸರ್ಕಾರದಿಂದ ಮಾಹಿತಿಯನ್ನು ಕೇಳಿರ್ತಕ್ಕಂಥದ್ದು. ಜೊತೆಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ SITಯ ತನಿಖೆ ಯಾವ ಹಂತದಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ ಉತ್ತರವನ್ನು ಕೊಡಬೇಕಾದಂಥ ಅನಿವಾರ್ಯತೆ SITಗೆ ಇರ್ತಕ್ಕಂಥದ್ದು. ಹೀಗಾಗಿಯೇ ನವೆಂಬರ್ನಲ್ಲಿ ಸಿಕ್ಕಂಥ ಈ 7 ಮೃತದೇಹಗಳ ಅಸ್ಥಿ ಪಂಜರಗಳ
ಒಂದು ವರದಿಯನ್ನು ತೆಗೆದುಕೊಳ್ಳೋದಕ್ಕೆ FSL ಮಡಿವಾಳದ FSLಗೆ ಏನು ಕಳಿಸಲಾಗಿತ್ತು ಅವುಗಳ ಕುರಿತು ಈಗ SIT ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. SIT ಅಧಿಕಾರಿಗಳು ಈ ತನಿಖೆಗೆ ಒಂದು ವೇಗವನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಒತ್ತಡಗಳು, ನಾನು ಈಗಾಗಲೇ ಹೇಳಿದಂತೆ, ಒಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರ, ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗಳಿರ್ತಕ್ಕಂಥದ್ದು, ಇದರಲ್ಲದೆ ಕೋರ್ಟ್ ಖುದ್ದಾಗಿ ಸೂಚನೆ ಕೊಟ್ಟಿತ್ತು ಬೇಗ ತನಿಖೆಯನ್ನು ಮುಗಿಸಿ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಂತೇಳಿ. ಈ 4 ವಿಚಾರಗಳಿಂದಾಗಿ ಈ ಒಂದು ಪ್ರಕರಣದ ತನಿಖೆಗೆ ವೇಗವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ SIT ಇರ್ತಕ್ಕಂಥದ್ದು. ಇದರ ಭಾಗವಾಗಿ ಒಂದು ಯಾವ ರೀತಿ ನಡೀತಾ ಇದೆ ಒಂದು FSLನಲ್ಲಿ ಈ ಒಂದು 7 ಅಸ್ಥಿ ಪಂಜರಗಳ ಒಂದು ಪರಿಶೀಲನೆ ಅಥವಾ ಅವುಗಳ ಪರೀಕ್ಷೆ, ಅದರ ಮಾಹಿತಿ ಎಲ್ಲಿವರೆಗೂ ಬಂತು, ಇವುಗಳನ್ನು ಈಗ SIT ಅಧಿಕಾರಿಗಳು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಒಂದು ದೊಡ್ಡ ತಿರುವನ್ನು ಈ ಒಂದು ಪ್ರಕರಣಕ್ಕೆ ಕೊಡಬಹುದು ಅಂತೇಳಿ ನಿರೀಕ್ಷೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಹೀಗೆ SIT ಅಧಿಕಾರಿಗಳು FSLನಿಂದ ತೆಗೆದುಕೊಳ್ಳುವಂಥ ವರದಿ, ಅಲ್ಲಿರ್ತಕ್ಕಂಥ ಅಂಶಗಳನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನೀಡುವಂಥ ಉತ್ತರದಲ್ಲೂ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಏನು 74 ಪ್ರತ್ಯೇಕ FIRಗಳನ್ನು ದಾಖಲು ಮಾಡಬೇಕು ಅಂತೇಳಿ ಕುಸುಮಾವತಿ ಅವರೊಂದು ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ, ಅಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಅದಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅರ್ಜಿ ವಿಚಾರಣೆ ಇರೋದ್ರಿಂದ ಅಲ್ಲೂ ಕೂಡ ಉತ್ತರಿಸಬೇಕಾದಂಥ ಅನಿವಾರ್ಯತೆಯಲ್ಲಿ SIT ಅಧಿಕಾರಿಗಳು ಇರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಈ ಒಂದು ಡೇಟ್ಗಳೇನಿದಾವೆ, ಹೈಕೋರ್ಟ್ ಹಿಯರಿಂಗ್ ಇರ್ತಕ್ಕಂಥದ್ದು ಇದೇ ಒಂದು ಫೆಬ್ರವರಿ 3ನೇ ತಾರೀಕಿದೆ. ಅದಕ್ಕೂ ಮೊದಲು 23ನೇ ತಾರೀಕು ಅಂದರೆ ನಾಳಿದ್ದು ಬಹುಶಃ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅರ್ಜಿ ವಿಚಾರಣೆಗೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಉತ್ತರವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಈಗ ಇಲ್ಲಿ ಈ ಎರಡೂ ಕಡೆ ಏನಾಗ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ನೋದು ಬೆಳಕಿಗೆ ಬರೋ ಸಾಧ್ಯತೆ ಇದೆ. ಅವತ್ತು ಕೂಡ ನಾವು ಇದೇ ರೀತಿಯ ವಿಡಿಯೋನ ಮಾಡಿ ಅಲ್ಲಿ ಆಗುವಂಥ ಅಪ್ಡೇಟನ್ನು ನಿಮಗೆ ಕೊಡ್ತೀವಿ. ಈ ರೀತಿಯ ಮಾಹಿತಿಗಳನ್ನು ಮತ್ತೆ ಮತ್ತೆ ನಿಮ್ಮ ಮುಂದೆ ತಂದಿಡ್ತಾನೆ ಇರ್ತೀವಿ. ಯಾವುದು ವಾಸ್ತವ ಇರುತ್ತೋ ಅದನ್ನು ಜನರ ಮುಂದೆ ಇಡೋದು ಪತ್ರಿಕೋದ್ಯಮದ ಕರ್ತವ್ಯ ಅಂತೇಳಿ ನಾವು ಈ ಸುದ್ದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದೇ ರೀತಿಯ ಮಾಹಿತಿಗಳಿಗಾಗಿ ನೋಡ್ತಾ ಇರಿ NewsBeat.live ಮತ್ತು ಸಬ್ಸ್ಕ್ರೈಬ್ ಆಗಿ ಫಾಲೋ ಕೂಡ ಮಾಡಿ.